ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಇವತ್ತು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ನಡೀತಾ ಇದೆ. ಈ ಎರಡು ಮ್ಯಾಚ್ನ ಬಲ ಮತ್ತು ಯಾವುದು ಗೆಲ್ಲಬಹುದು ಅಂತ ನೋಡೋದಾದರೆ ಸ್ನೇಹಿತರೆ, ನನ್ನ ಆಯ್ಕೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಗೆಲ್ಲಬಹುದು ಅನ್ನೋದು ನನ್ನ ಆಯ್ಕೆ ಇದೆ. ಯಾಕೆ ಅಂತಂದರೆ, ಚೆನ್ನೈಗೆ ಕಂಪೇರ್ ಮಾಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ. ಇದೇ ರೀತಿಯಾಗಿ ಈ ತಂಡದ ಬಲಾಬಲವನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಕ್ಯಾಪ್ಟನ್ ಆದಂಥ ರಯಾನ್ ಪರಾಗ್ ಅವರಿದ್ದಾರೆ. ಈ ವ್ಯಕ್ತಿ ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡ್ತಾರೆ, ತೀರಾ ಫ್ಲಾಪ್ ಏನಾಗಿಲ್ಲ ಇವರು ಯಾವಾಗಲೂ. ಅದಾದಮೇಲೆ ಧ್ರುವ್ ಜುರೇಲ್ ಈ ವ್ಯಕ್ತಿನೂ ಕೂಡ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡ್ತಾರೆ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಂಡವನ್ನು ಮೇಲೆತ್ತಕ್ಕಂತಹ ಕೆಲಸವನ್ನು ಧ್ರುವ್ ಜುರೇಲ್ ಅವರು ಮಾಡಿದ್ದಾರೆ. ಮತ್ತು ಇನ್ನೊಬ್ಬ ಯಶಸ್ವಿ ಬ್ಯಾಟ್ರ್ ಯಾರಪ್ಪ ಅಂತಂದರೆ ಅವರು ಯಶಸ್ವಿ ಜೈಸ್ವಾಲ್ ಅಂತಹ ಬ್ಯಾಟರ್ ನಿಜಕ್ಕೂ ಕೂಡ ರನ್ ಹೊಳೆಯನ್ನು ಹರಿಸ್ತಾರೆ. ಮತ್ತು ರನ್ನ ವೇಗ ಇನ್ನೂ ಸ್ಪೀಡ್ ಆಗೋ ರೀತಿಯಾಗಿ ನೋಡ್ತಕ್ಕಂತಹ ವ್ಯಕ್ತಿ ಈ ಯಶಸ್ವಿ ಜೈಸ್ವಾಲ್. ಮತ್ತು ವೈಭವ್ ಸೂರ್ಯವಂಶಿ ಈ ವ್ಯಕ್ತಿ ತುಂಬ ವಯಸ್ಸಲ್ಲಿ ಚಿಕ್ಕದಾಗಿದ್ದರೂ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ. ಮತ್ತು ಶಿಮ್ರಾನ್ ಎಟ್ಮಯರ್ ಅವ್ರನ್ನ ನೀವೆಲ್ಲ ನೋಡಿರ್ಬೋದು, ಯಾವ್ಯಾವ ಥರ ಹೊಡಿತಾರೆ ಅಂತ. ನಾವು ಲಾಸ್ಟ್ 2 ಮ್ಯಾಚನ್ನು ನೋಡಿದ್ವಿ, ಅದು ಯಾವುದ್ರಲ್ಲೂ ಕೂಡ ಈ ವೆಸ್ಟ್ ಇಂಡೀಸ್ ದೈತ್ಯರನ್ನ ನಾವು ನೋಡಲೇ ಇಲ್ಲ. ಈಗ ವೆಸ್ಟ್ ಇಂಡೀಸ್ ದೈತ್ಯರಾದಂತಹ ಶಿಮ್ರಾನ್ ಎಟ್ಮಯರ್ ಚೆನ್ನಾಗಿ ಆಡ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಮತ್ತು ಅವರು ಈ ಹಿಂದಿನ ಮ್ಯಾಚ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಕೂಡ. ಮತ್ತು ದಶುನ್ ಶನಕ ಇವರು ಶ್ರೀಲಂಕಾದ ಕ್ಯಾಪ್ಟನ್ ಆಗಿದ್ದಂಥವರು ಚೆನ್ನಾಗಿ ಆಡಿದ್ದಾರೆ. ಇವರು ಕೂಡ ಚೆನ್ನಾಗಿ ಆಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಚೆನ್ನಾಗಿ ಆಡ್ತಾರೆ. ಮತ್ತು ರವೀಂದ್ರ ಜಡೇಜಾ ಅಂತ ಬ್ಯಾಟ್ಸ್ಮನ್ ಬೇಕೇನ್ರಿ, ರವೀಂದ್ರ ಜಡೇಜಾ ಕೂಡ ಈ ಒಂದು ಟೀಮಲ್ಲಿ ಇದ್ದಾರೆ. ರವೀಂದ್ರ ಜಡೇಜಾ ಯಾವ ಟೀಮಲ್ಲಿ? ಇದರಲ್ಲಿದ್ದರು, CSKನಲ್ಲಿದ್ದರು. ಈಗ ಇದಕ್ಕೆ ಜಂಪ್ ಆಗಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಜೋಫ್ರಾ ಆರ್ಚರ್ ಈ ವ್ಯಕ್ತಿ ಆಲ್ರೌಂಡರ್. ಇಂತಹ ಆಲ್ರೌಂಡರ್ ಇಟ್ಕೊಂಡಿರುವಂತಹ ರಾಜಸ್ಥಾನ್ ರಾಯಲ್ಸ್ ಇವತ್ತು ಗೆಲುವಿಗೆ ಒಂದು ಫೇವ್ರೆಟ್ ತಂಡ ಅಂತಲೇ ನನಗನ್ನಿಸ್ತಾ ಇದೆ. ಮತ್ತು ಸಂದೀಪ್ ಶರ್ಮಾ ಒಳ್ಳೆ ಬೌಲರ್, ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ವಿಕೆಟ್ಗಳನ್ನೂ ಕೂಡ ತಗೊಂಡಿದ್ದಾರೆ. ರವಿ ಬಿಷ್ಣೋಯಿ ಒಳ್ಳೆ ಸ್ಪಿನ್ ಬೌಲರ್. ಲಾಸ್ಟ್ ಟೈಮು ಇವರು ಲಕ್ನೋ ತಂಡದ ಪರವಾಗಿದ್ದರು, ಆದರೆ ಈಗ ಈ ಬಾರಿ ಇವರು ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇದುವರೆಗೂ ಕೊಟ್ಟಿದೆ. ಮತ್ತು ಈಗ ನೋಡೋದಾದರೆ CSK ತಂಡವನ್ನು ನೋಡೋದಾದರೆ ಸ್ನೇಹಿತರೆ, CSK ತಂಡದಲ್ಲಿ ಮೇಯ್ನ್ ಅಟ್ರಾಕ್ಷನ್ನೇ ಧೋನಿ. ಆದರೆ ಇವತ್ತು ಆ ಧೋನಿನೇ ಇಲ್ಲ. ಧೋನಿ ತುಂಬ ಲೇಟಾಗಿ ಬರ್ತಾ ಇದ್ದಾರೆ. ಒಂದು 2-3 ಮ್ಯಾಚಸ್ ಆಡಲ್ಲ ಅನ್ನೋ ಒಂದು ಮಾತನ್ನು ಕೂಡ ಕೇಳಿ ಬರ್ತಾ ಇದೆ. ಮೊದಲಿಗೆ ರಾಜಸ್ಥಾನದ ರಾಯಲ್ಸ್ ತಂಡದ ಕ್ಯಾಪ್ಟನ್ ಆಗಿದ್ದಂತಹ ಸಂಜು ಸ್ಯಾಮ್ಸನ್ನೇ ಇಲ್ಲಿ CSK ತಂಡಕ್ಕೆ ಕ್ಯಾಪ್ಟನ್ ಆಗಿಲ್ಲ, ವಿಕೆಟ್ ಕೀಪರ್ ಆಗಿದ್ದಾರೆ. ಮುಂದೊಂದು ದಿನ ಕ್ಯಾಪ್ಟನ್ ಆಗೋ ಚಾನ್ಸಸ್ ಕೂಡ ಇದೆ. ಇದಾದಮೇಲೆ ಸ್ನೇಹಿತರೆ, ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ನು, ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೆ ಬ್ಯಾಟರ್. ಮತ್ತು ಆಯುಷ್ ಮಾತ್ರೆ ಈ ವ್ಯಕ್ತಿಯ ಬ್ಯಾಟಿಂಗನ್ನು ನಾವು ನೋಡಿದ್ದು, ಚೆನ್ನಾಗಿ ಆಡಿದ್ರು. ಒಂದ್ಸಲ ಈ ವ್ಯಕ್ತಿ ತುಂಬ ಚಿಕ್ಕ ಯಂಗ್ ಪ್ಲೇಯರ್, ಇವರು ಮೋಸ್ಟ್ಲಿ ಅಂಡರ್-19 ಪ್ಲೇಯರ್ ಅಂದ್ಕೊತೀನಿ ಇವರು ಆಯುಷ್ ಮಾತ್ರೆ. ಇವರು ಲಾಸ್ಟ್ ಟೈಮು ನಾನು ನೋಡಿದ್ದೆ, RCB ವಿರುದ್ಧ ಒಳ್ಳೆ ಸೆಂಚುರಿ ಸಮೀಪ ಬಂದಿದ್ದರು, ಶತಕ ಹೊಡೆಯೋ ಸಮೀಪದಲ್ಲಿ ಬಂದು ಆ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ CSK. ಒಟ್ಟಾರೆಯಾಗಿ ಇನ್ನೊಬ್ಬ ಮ್ಯಾಥ್ಯೂ ಶಾರ್ಟ್ ಅಂತ ಅವರು ಚೆನ್ನಾಗಿ ಆಡ್ತಾರೆ. ಮತ್ತು ಶಿವಮ್ ದುಬೆ ಒಳ್ಳೆ ಬ್ಯಾಟ್ಸ್ಮನ್, ನೀವು ನೋಡಿರ್ಬೋದು. ಅವರು ಬೌಲಿಂಗು ಮಾಡ್ತಾರೆ, ಬೌಲಿಂಗಲ್ಲಿ ಏನಂತ ಕಮಾಲ್ ಮಾಡಿಲ್ಲ, ಬಟ್ ಬ್ಯಾಟಿಂಗಲ್ಲಿ ಮಾತ್ರ ಸೂಪರ್ ಬ್ಯಾಟರ್. ಮತ್ತು ಓವರ್ಟನ್ ಕೂಡ ಒಳ್ಳೆ ಬ್ಯಾಟರ್. ಇದಾದಮೇಲೆ ಖಲೀಲ್ ಅಹ್ಮದ್ ಈ ವ್ಯಕ್ತಿ ಅಂಥ ಬೌಲಿಂಗಲ್ಲಿ ಏನಂತ ಹೇಳ್ಕೊಳ್ಳುವಂಥದ್ದೇನು ಮಾಡಿಲ್ಲ, ಆದರೂ ಕೂಡ ಓಕೆ. ಮ್ಯಾಟ್ ಹೆನ್ರಿ ಬೌಲರ್ ಚೆನ್ನಾಗಿ ಮಾಡ್ತಾರೆ.
ಅನ್ಶುಲ್ ಕಾಂಬೋಜ್ ಅವರು ಕೂಡ ಚೆನ್ನಾಗಿ ಮಾಡ್ತಾರೆ ಬೌಲಿಂಗು. ಅದಾದಮೇಲೆ ಸರ್ಫ್ರಸ್ ಖಾನ್ ಅಂತ ಬ್ಯಾಟ್ಸ್ಮನ್ ಕೂಡ ಇವ್ರ ಕಡೆ ಇದ್ದಾರೆ. ಈ ಒಟ್ಟಾರೆಯಾಗಿ ಸಿ ಎಸ್ ಕೆ ತಂಡ ಏನು ತುಂಬ ಕಳಪೆ ಅನ್ನೋ ಥರ ಇಲ್ಲ, ಬಟ್ ಇವತ್ತು ಸ್ವಲ್ಪ ಕಷ್ಟ ಸಿ ಎಸ್ ಕೆಗೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೇನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಫಾಲೋ ಮಾಡಿ, ಮತ್ತು ನನಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗಣೇಶ್ವರಿ ದೇವಿ, ಜೈ ಭುವನೇಶ್ವರಿ ದೇವಿ.